ಎರಡೂ ಇದೆ ಅದರಲ್ಲಿ. ಯಡಿಯೂರಪ್ಪರು ದುಡ್ಡಿನ ರಾಜಕಾರಣದಿಂದನೇ ಗೆಲ್ತಿದ್ದಾರೆ. ಈ ಚುನಾವಣೆಗೆ ದುಡ್ಡಿನ ರಾಜಕಾರಣ ಗೆಲ್ಲುತ್ತಾ ಧರ್ಮದ ರಾಜಕಾರಣ ಯಾವತ್ತೂ ಕೂಡ ಧರ್ಮೋ ರಕ್ಷತೆ ರಕ್ಷಿತನೇ ನಮ್ಮದು ಸ್ಲೋಗನ್. ಧರ್ಮ ಅಂತಂದ ತಕ್ಷಣ ಅದು ಯಾವುದೋ ಒಂದು ಜಾತಿ ಸೀಮಿತದ್ದಲ್ಲ. ಮಾನವ ಕುಲದ ಅಭಿವೃದ್ಧಿನೇ ಧರ್ಮ. ಎಲ್ಲ ಜಾತಿಯ ಅಭಿವೃದ್ಧಿನೂ ಧರ್ಮ. ವ್ಯಕ್ತಿಗಳನ್ನು ಪರಿಶುದ್ಧ ಮಾಡೋದೇ ಧರ್ಮ. ಹಾಗಾಗಿ ಈ ಧರ್ಮದ ಯುದ್ಧದಲ್ಲಿ ದುಡ್ಡನ್ನು ಜಾತಿನ ಸೋಲಿಸ್ತಾರೆ, ಧರ್ಮವನ್ನು ಗೆಲ್ಲಿಸ್ತಾರೆ. ಈ ನಂಬಿಕೆ ನನಗೆ. ನೋಡಬೇಕು, ಯಾಕೆಂದರೆ ಅದೇ ಈಗ ನಾನು ಹೇಳ್ತೀನಲ್ಲ, ಅವರಿಬ್ಬರಿಗಿಂತನೂ ನಮ್ಮ ಕಾರ್ಯಕರ್ತರ ತಂಡ ಎಲ್ಲ ತಾಲೂಕಿನಲ್ಲೂ ಕೂಡ ನನ್ನ ಜೊತೆ ಯಾರು ನೀವು ಪತ್ರಕರ್ತರು ಬನ್ನಿ ಗೊತ್ತಾಗುತ್ತೆ, ಸ್ಪಂದಿಸ್ತಾ ಇದ್ದಾರೆ ಕಾರ್ಯಕರ್ತರು. ಅಂದರೆ ಅಷ್ಟಿಷ್ಟಲ್ಲ, ಇವರೆಲ್ಲ ಬಿ ಜೆ ಪಿಯವರೆಲ್ಲ ನಮ್ಮ ಜೊತೆಗೆ ಇರೋದು ಭ್ರಮೆಯಲ್ಲಿದ್ದಾರೆ. ಅತಿ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರು, ಪರಿವಾರ ಪ್ರಮುಖರು, ಬಜರಂಗ ದಳದವರು ಅಷ್ಟು ಜನ ನನ್ನ ಜೊತೆಗಿದ್ದಾರೆ. ಇದು ಮೊದಲನೇದು. ಎರಡನೇದು, ಸಾಮಾನ್ಯ ಜನರಿಗೆ ಕೈ ಸಿಗಂಥ ವ್ಯಕ್ತಿ ಈತ. ಫೋನ್ ಮಾಡಿದ್ರೆ ಫೋನ್ ತಗೋತಾರೆ, ಅಟೆಂಡ್ ಮಾಡ್ತಾರೆ. ಇದು ಸಾಮಾನ್ಯ ಜನರು. ಮೂರನೇದು, ಈ ವ್ಯಕ್ತಿಗೆ ಅನ್ಯಾಯ ಆಗಿದೆ, ನಾವು ನಿಮ್ಮ ಜೊತೆ ನಿಲ್ತೀವಿ, ಸಾಮಾನ್ಯ ಜನ ಮಾತಾಡ್ತಿರೋಂಥ ರೂಪ. ಹಿಂದುತ್ವವಾದಿ. ಈ 4 ಅಂಶದಿಂದ ನಾನಂತೂ ಬಹಳ ಮುಂದಿದ್ದೀನಿ, ತುಂಬ ಮುಂದಿದ್ದೀನಿ ಅವರಿಬ್ಬರಿಗಿಂತಲೂ. ಅವರಿನ್ನೂ ಯಾರ್ಯಾರು ನಮ್ಮ ಜೊತೆ ಬರ್ತಾರೋ, ಅದು ವಿಶೇಷವಾಗಿ ರಾಘವೇಂದ್ರ ಮತ್ತು ಅವ್ರ ಕಂಪ್ನಿ, ನಮ್ಮ ಕಾರ್ಯಕರ್ತರು ಯಾರು ನನ್ನ ಜೊತೆ ಬರ್ತಾರೋ ಅವರು ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡೋದು, ಯಾಕಪ್ಪ ಹೋಗಿದ್ಯಾ? ಕೆಲವರು ಉತ್ತರನೂ ಕೊಟ್ಟಾರೆ. ಯಾರು ನಮ್ಮನ್ನು ಕೊಂಡುಕೊಂಡಿಲ್ಲ ಇವತ್ತಿನ ತನಕನೂ, ನಾವು ಈಶ್ವರಪ್ಪನ ಜೊತೆಗೆ ಹೋಗರೆ, ಇನ್ನೊಂದು ಸರಿ ಇಟ್ಟು ಫೋನ್ ಮಾಡಬೇಡ, ಇಲ್ಲಣ್ಣ ನನಗೂ ಗೊತ್ತು, ನಾನು ಏನು ಮಾಡಲಿ, ಈ ಕೆಲಸ ನನಗೆ ಹಚ್ಚಿದ್ದಾರೆ ಅಂತ ಮಾತಾಡೋ ವ್ಯಕ್ತಿ ವಾಪಸ್ ತಗೋತಾರೆ. ತಪ್ಪಾಯಿತು ಅನ್ನೋ ಥರದಲ್ಲಿ ವಾಪಸ್ ಹೇಳಿದಾಗ ಭಾಳ ಜನ ಹೇಳೋಕ್ಕೆ ಇಷ್ಟಪಡಲ್ಲ. ನಡೀತಾ ಇದೆ, ಎರಡೂ ನಡೀತಾ ಇದೆ. ಹಾಗಾಗಿ ಅವರಿಬ್ಬರಲ್ಲಿ ಯಾರು ಅಂದರೆ ಇನ್ನೂ 4 ದಿನ ಕಾಯಬೇಕು.